ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ವರ್ಸಸ್ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಪಡಿಸಬೇಕು ಅಂತ ಕಳೆದ 7 ದಿನಗಳಿಂದ ಬೆಳಗಾವಿ ಭಾಗದಲ್ಲಿ ಕಬ್ಬು ಬೆಳೆಗಾರರು ದೊಡ್ಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಕಬ್ಬು ಬೆಳೆಗಾರರು ಕಬ್ಬಿನ ಬೆಂಬಲ ಬೆಲೆ 3,500ಕ್ಕೆ ನಿಗದಿಪಡಿಸಬೇಕು ಅಂತ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಸೇರ್ತಾ ಇದ್ದಾರೆ. ಅರೆಬೆತ್ತಲೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕಬ್ಬು ಬೆಳೆಗಾರರು. ಎಲ್ಲಿ ಅಂದರೆ ಗುರ್ಲಾಪುರ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತೊಂದು ರೀತಿ ವಿನೂತನ ಪ್ರತಿಭಟನೆ, ಅರೆಬೆತ್ತಲೆ ಪ್ರತಿಭಟನೆ. ಜೊತೆಗೆ ರೈತ ಬೆಂಬಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಲ್ಲಿಗೆ ಪಂಜಾಬ್ ಮಾದರಿಯಲ್ಲಿ ತಿರುವು ಪಡೆಯುತ್ತಾ ಈ ಹೋರಾಟ. ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲ ಸಿಗ್ತಾ ಇದೆ, ಮಠಾಧೀಶರ ಬೆಂಬಲ ಸಿಗ್ತಾ ಇದೆ, ವೈದ್ಯರ ಬೆಂಬಲ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಸರ್ಕಾರದ ವತಿಯಿಂದ ಸಚಿವ ಎಚ್ ಕೆ ಪಾಟೀಲ್ ಏನೋ ಭೇಟಿ ಮಾಡಿ ಮಾತುಕತೆ ನಡೆಸ್ತಾರೆ ಅಂತ ಇದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು, ಸಕ್ಕರೆ ಇಲಾಖೆಯ ಸಚಿವರು ಬರಬೇಕು, ನಮ್ಮ ಜೊತೆ ಮಾತುಕತೆ ಆಡಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ. ನಾವು ಎಷ್ಟು ಹೋರಾಟ ಮಾಡಿ ಇವತ್ತಿಗೆ 7 ದಿವಸ ಆದ್ರೂ ಯಾರು ರಾಜಕೀಯವರು ಇಲ್ಲ, ಏನೂ ಇಲ್ಲ. ರೈತರಂದ್ರೆ ಬೀದಿ ಬಿಕಾರಾಗ್ಯಾವ್ರೆ. ಓಟ್ ಹಾಕೋ ಟೈಮ್ನಾಗ ಹೆಂಗೆ ಬರ್ತಾರೋ ಯಪ್ಪ ಎಣ್ಣ ಎಲ್ಲ ಕಾಲು ಬತ್ಕೋತ ಬರ್ತಾರೋ. ಇವತ್ತು 1,00,000 ಜನ ಇಲ್ಲಿ ರೈತರು ಸೇರ್ಯಾರ. ಒಬ್ಬರಿಗೂ ರಾಜಕಾರಣಿಗೆ ಒಬ್ಬರಿಗೆ ಒಂದು ಏನೂ ಅದರ ಬದಲು ವಿಚಾರ ಇಲ್ಲಂದ್ರೆ ಈ ದೇಶದೊಳಗೆ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದೈತಿ ರೀ. ದೇಶಕ್ಕೆ ಅನ್ನ ಹಾಕುವಂಥ ರೈತ ಇವ ಏನು ಪರಿಸ್ಥಿತಿ ಇವತ್ತಾಗೈತಂದ್ರೆ ಈ ರಾಜಕೀಯ ಮಾತಾಡ್ರೆ ನಾವು ಕೆಟ್ಟಾಗ್ತೀವಿ. ಎಲ್ಲರೂ ಅವರದಾರ. ಯಾಕಂದ್ರೆ ಎಲ್ಲರೂ ರಾಜಕೀಯವಾಗಲಿ ಫ್ಯಾಕ್ಟ್ರಿ ಮಾಲಕರೆಲ್ಲ ಒಂದಾಗ್ಯಾರ. ಎಲ್ಲರೂ ಒಂದಾದಾಗ ನಮ್ಮ ರೈತರು ಏನು ಮಾಡಬೇಕು? ಯಾರೂ ಸಚಿವರಿಲ್ಲ, ಯಾವ ಮುಖ್ಯಮಂತ್ರಿಗಳು ಇಲ್ಲ, ಯಾರೂ ನಮಗೆ ಭೇಟಿ ಕೊಡೋಕ್ಕೆ ಯಾರೂ ಬಂದಿಲ್ಲ. ಮತ್ತು ಇಲ್ಲಿವರೆಗೆ ಸಕ್ರೆ ಸಚಿವರು ಬಂದಿಲ್ಲ. ಯಾರೂ ನಮಗೆ ಭೇಟಿ ಕೊಡೋಕೆ ಇಲ್ಲಿವರೆಗೆ ಯಾರೂ ಬರಲಾರ್ಕಾಗಿ ನಾವು ಪ್ರತಿಭಟನೆ ಈಗ 7ನೇ ದಿವಸ ಚಾಲೂ ಆಯ್ತು. ಏನು ಅವರ ಬಿಲ್ ಇವತ್ತು ಇಂತಿಷ್ಟು ಅಡ್ಡ ಕೊಡ್ತು ಅಂತಾರು. ನಾವು ಇದು ಕಡಿಮೆ ಇಲ್ಲ ಅಂತ ಹೇಳಿ ಅದಕ್ಕಾಗಿ ನಾವು ಒಟ್ಟನ್ನು ಹೋರಾಟ ಮುಂದುವರಿದತ್ತು ಅಂತ ಹೇಳಿ ನಾವು ಹೇಳ್ತೀವಿ. ಕೇಂದ್ರ ಸರ್ಕಾರ ಮಲ್ಕೊಂಡಿದೆ. ರೈತರು ಈಗ ನಾವೊಂದು ಏನಾದರೂ ಬೇರೆ ಇದು ಅಂಗಡಿಯಲ್ಲಿ ಏನಾದ್ರು ತೊಗೊಳಕಾದ್ರೆ ತದೇ ಅಂತ ರೇಟ್ ಇರ್ತದೆ. ಆದರೆ ರೈತ ಬೆಳೆದಂಥ ಬೆಳೆಗೆ ಯಾವುದಕ್ಕೂ ರೇಟ್ ಇಲ್ಲ. ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ದಯವಿಟ್ಟು ಇದನ್ನು ರೇಟ್ ಘೋಷಣೆ ಮಾಡಿ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕಂತ ಹೇಳಿ ನಾನು ಅವರು ವಿನಂತಿ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಾದ್ಯಂತ 6 ದಿನಗಳ ಕಾಲ ರೈತ ಬೀದಿಗೆ ಬಂದು ತಾನು ಕಷ್ಟಪಟ್ಟು ಬೆಳೆದಿರತಕ್ಕಂತಹ ಬೆಳೆಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ರಸ್ತೆಯ ಮೇಲೆ ಬಂದು ಕರ್ನಾಟಕ ರಾಜ್ಯದ ರೈತ ಊಟ ಮಾಡ್ತಾ ಇದ್ದಾನೆ, ರಸ್ತೆಯ ಮೇಲೆ ಬಂದು ನಿದ್ರೆ ಮಾಡ್ತಾ ಇದ್ದಾನೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾ ಇದ್ದಾರೆ. ಆದರೆ ಕಾರ್ಖಾನೆಯ ಮಾಲೀಕರು ಸ್ಥಳಕ್ಕೆ ಬಂದು ನಿಗದಿತವಾಗಿರ್ತಕ್ಕಂಥ ದರವನ್ನು ಘೋಷಣೆ ಮಾಡಿಲ್ಲ. ಇಲ್ಲಿಯ ತನಕ ತಮ್ಮ ಮಂಡತನವನ್ನು ತೋರಿಸಿದ್ದಾರೆ. ಬರ್ತಕ್ಕಂಥ ನಾಳೆ ಅಥವಾ ನಾಡು ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡುವ ಮುಖಾಂತರ ಕರ್ನಾಟಕ ರಾಜ್ಯದ ಮೂಲೆಯಲ್ಲಿ ಅಲ್ಲಲ್ಲೂ ಕಲ್ಲಲ್ಲೂ ಆಗ್ತ ಪರಿಸ್ಥಿತಿ ಉದ್ಭವ ಆಗ್ತದೆ. ಆದಷ್ಟು ಬೇಗನೆ ಸರ್ಕಾರದವರು ಎಚ್ಚೆತ್ತುಕೊಳ್ಬೇಕು, ಕಾರ್ಖಾನೆಯ ಮಾಲೀಕರು ಬರಬೇಕು, ರೈತರಿಗೆ ಗೌರವ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಮಾಧ್ಯಮದ ಪ್ರತಿನಿಧಿ ಮೂಲಕ ಹೇಳಿಕೊಡ್ತಾ ಇದ್ದೀನಿ. ರೈತರ ಆಗ್ರಹ, ರೈತರ ಬೇಡಿಕೆಗಳು, ಇದನ್ನು ಸರ್ಕಾರ ಕೇಳಬೇಕು, ಸ್ಪಂದಿಸಬೇಕು. ಈಗ 7 ದಿನ ಆಗಿರೋದೇ ಹೆಚ್ಚು ಹಾಗೆ ನೋಡಕ್ಕೆ ಹೋದರೆ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ರೀತಿ ಅಸಹಾಯಕತೆ ವ್ಯಕ್ತಪಡಿಸ್ಬಿಟ್ರು. ಇದು ನಮ್ಮ ಕೈಲಿಲ್ಲ, ಕೇಂದ್ರ ಸರ್ಕಾರ ದರ ನಿಗದಿ ಮಾಡಬೇಕು, ಆ ಅಧಿಕಾರ ಅವ್ರಿಗೆ ಮಾತ್ರ ಇರೋದು, ನಮಗಿಲ್ಲ ಅಂತ ಹೇಳಿದರು. ಆದರೂ ಸರ್ಕಾರದ ವತಿಯಿಂದ ಇವತ್ತು ಸಚಿವರು ಬರ್ತಾ ಇದ್ದಾರೆ. ನೋಡಬೇಕು ರೈತರು ಮತ್ತು ಸಚಿವರ ನಡುವೆ ಸಂಧಾನ ಏರ್ಪಡುತ್ತಾ, ಪ್ರತಿಭಟನೆಯನ್ನು ಕೈ ಬಿಡ್ತಾರಾ. ಒಂದು ವೇಳೆ ಏನಾದರೂ ಇವತ್ತು ಮಾತುಕತೆ ವಿಫಲವಾದರೆ ಈ ಹೋರಾಟ ಇನ್ನಷ್ಟು ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ 1,00,000ಕ್ಕಿಂತ ಹೆಚ್ಚು ರೈತರು ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀವಿ ಅನ್ನೋ ನಿರ್ಧಾರಕ್ಕೆ ಈಗಾಗಲೇ ಬಂದಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಚುನಾವಣೆಯಲ್ಲಿ ನಾವು ಬುದ್ಧಿ ಕಲಿಸ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಇದನ್ನು ತುಂಬ ಗಂಭೀರವಾಗಿ ತಗೋಬೇಕಾಗತ್ತೆ. ಇಲ್ಲ ಅಂತಂದರೆ ಬೇರೆ ಬೇರೆ ಜಿಲ್ಲೆಗಳ ರೈತರು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಡೆಗೆ ಬರ್ತಾ ಇದ್ದಾರೆ ಅಂತ
ಬಾಗಲಕೋಟೆ ಜನ ಇದ್ದಾರೆ, ಇನ್ನು ವಿಜಯಪುರ, ಕಬ್ಬು ಬೆಳೆಗಾರರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಕೂಡ ಆ ಭಾಗಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಸುನಿಲ್, ಈಗ ಯಾವ ಸ್ವರೂಪದಲ್ಲಿದೆ ರೈತ ಹೋರಾಟ? ಇವತ್ತು ಎಚ್ ಕೆ ಪಾಟೀಲ್ರು ಸಚಿವರು ಆಗಮಿಸ್ತಾ ಇರ್ತಕ್ಕಂಥದ್ದು ಏನಾದರೂ ಆಶಾಭಾವನೆ ಮೂಡಿಸಿದೆಯಾ ರೈತರಲ್ಲಿ, ಹೇಗೆ? ಅರವಿಂದ, ಈಗಾಗಲೇ ಸ್ವತಃ ಫ್ಯಾಕ್ಟರಿಗಳು ಹೇಳುವ ಪ್ರಕಾರ ಏನು ರೈತರಿಗೆ 3,200 ರೂಪಾಯಿ ಒಂದು ಬೆಂಬಲ ಬೆಲೆಯನ್ನು ಅಥವಾ ಆ ಬೆಲೆಯನ್ನು ಕೊಡಲು ಸಿದ್ಧರಿದ್ದಾರೆ. ಆದರೆ ರೈತರು ಸುತರಾಮ್ ಇದಕ್ಕೆ ಒಪ್ಪಲು ತಯಾರಿಲ್ಲ. ಈಗ ಇಷ್ಟು ತನಕ ಏನು 3,500 ಹೇಳ್ತಾ ಇದ್ರು, ಈಗ 3,400 ರೂಪಾಯಿ ಆದರೂ ಕೊಡಬೇಕು. ಅದರ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ 1,000 ರೂಪಾಯಿ ಬೆಂಬಲ ಬೆಲೆ ಪ್ರೋತ್ಸಾಹ ಧನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹೋರಾಟ ಮುಂದುವರೆದಿರುವಂಥದ್ದು. ನೀವು ಹೇಳಿದಂತೆ ಗಂಟೆಯಿಂದ ಗಂಟೆಗೆ ರೈತರ ಸಂಖ್ಯೆ ಜಾಸ್ತಿ ಆಗ್ತದೆ. ಅರವಿಂದ್, ಇಲ್ಲಿ ನೋಡ್ಬೋದು, ಬೆಳಗ್ಗೆ ಇದ್ದಷ್ಟಕ್ಕಿಂತ 3-4 ಪಟ್ಟು ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಒಂದು ಕಬ್ಬನ್ನ ಬೆಳಿತೀವಿ, ಕಬ್ಬು ಬೆಳೆಯೋರು ನಾವು, ಆದ್ರೆ ಲಾಭವನ್ನ ಮಾಡಿಕೊಳ್ತಾ ಇರೋದು ಫ್ಯಾಕ್ಟರಿಗಳು. ಈ ನಿಟ್ಟಿನಲ್ಲಿ ನಾವು ಪೂರ್ಣ ಪ್ರಮಾಣದ ಲಾಭದ ಅಂಶ ಕೇಳ್ತಾ ಇಲ್ಲ. ಕೊಂಚತ್ತು ನಮಗೆ ಜೀವನ ನಿರ್ವಹಣೆ ಮಾಡಲು ಒಂದಿಷ್ಟು ಲಾಭದ ಅಂಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಈ ಅಕ್ಕಪಕ್ಕದ ಗ್ರಾಮದ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇರುವಂಥದ್ದು. ಈ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಇವತ್ತು ಪ್ರತಿಭಟನಾಮಯವಾಗಿರುವಂಥದ್ದು. ಇವತ್ತು ರೈತರು ಒಂದು ಅರಬೆತ್ತಲೆ ಮೆರವಣಿಗೆಯನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಆ ಪ್ರತಿಭಟನೆಗೂ ಕೂಡ ಒಂದು ತಮ್ಮ ಶರ್ಟ್ ಅನ್ನ ಕಳಚಿಯೇ ಕುಳಿತಿರುವಂಥದ್ದು. ಸೊ ಈ ಹೋರಾಟ, ರೈತರ ಹೋರಾಟ ಸರ್ಕಾರಕ್ಕೆ ಕೇಳಬೇಕು, ಸರ್ಕಾರದ ಸಚಿವರಿಗೆ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು. ಇನ್ನು ವಿಶೇಷವಾಗಿ ಈಗಾಗಲೇ ನೀವು ಹೇಳಿದಂತೆ ಸಚಿವರು ಕೂಡ ಬರ್ತಾ ಇದ್ದಾರೆ. ಒಂದು ಭದ್ರತಾ ದೃಷ್ಟಿಯಿಂದ CC ಕ್ಯಾಮ್ರಾಗಳ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಇನ್ನು ರಾತ್ರಿ ಎಲ್ಲವೂ ಇಲ್ಲೇ ಮಲಗಿದ್ರು. ಅದರ ಜೊತೆಗೆ ರೈತರು ಏನು ಇಲ್ಲೇ ಒಂದು ಆಹಾರವನ್ನು ತಯಾರಿಸ್ತಾ ಇರುವಂಥದ್ದು. ಹೋರಾಟಗಾರರನ್ನ ಮಾತಾಡ್ಸೋಣ. ಎಚ್ ಕೆ ಪಾಟೀಲ್ ಅವರು ಬರ್ತಾ ಇದ್ದಾರೆ, ನಿರೀಕ್ಷೆ ಏನಿದೆ ರೈತರದ್ದು? ಸರ್, 3,500 ರೂಪಾಯಿ ಕನಿಷ್ಠ ಬಿಲ್ ಕೊಡಬೇಕಂತ ನಿರೀಕ್ಷೆ ಅದ. ನಿರಂತರ 7ನೇ ದಿನ ಹೋರಾಟ ಮುಂದುವರೆದ. ನಿನ್ನೆ 2 ಲಕ್ಷ ಜನ ಸೇರಿತ್ತು, ಇವತ್ತು 2.5-3 ಲಕ್ಷ ಜನ ಆಗ್ಬೋದು. ಇದು ಬಹಳ ಗಟ್ಟಿತನದ ಹೋರಾಟ ಅದ. ರೈತರ ಬೇಡಿಕೆಗೆ ನ್ಯಾಯ ಸಿಕ್ಕಂತ ವಿಶ್ವಾಸ ಅದ. ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ? ನೀವು ಹೇಳಿದಂತೆ ರಾಜಕಾರಣಿಗಳು ಬಂದಿದ್ದಾರೆ, ಒಂದಿಷ್ಟು ಸ್ಥಳೀಯ ಮುಖಂಡರು ಬಂದಿದ್ದಾರೆ, ವೈದ್ಯರು ಕೂಡ ಬರ್ತಾ ಇದ್ದಾರೆ. ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇದು ಐತಿಹಾಸಿಕ ಹೋರಾಟ ಸರ್. ಯಾರೇ ಆಗಲಿ ಹೋರಾಟ ಗಟ್ಟಿ ಆದ್ರನ ಬರ್ತಾರ. ಆ ಗಟ್ಟಿತನ ನಡೆದದ. ಇವತ್ತು 3 ಲಕ್ಷ ಜನ ಸೇರಿತು ಅಂದ್ರೆ ಸಚಿವರು ಯಾರೋ ಬರ್ತಾ ಇದ್ದಾರೆ, ಬರ್ಲಿ, ಮಾತಾಡ್ಲಿ. ನಮ್ಮ ಬೇಡಿಕೆ ಸ್ಪಂದನೆ ಆದ್ರೆ ಮಾತುಕತೆ ಮಾಡ್ತೀವಿ. 3,500 ರೂಪಾಯಿ ಕೊಡಲು ಒಪ್ಪಿದ್ರೆ ಪ್ರತಿಭಟನೆ ಕೈ ಬಿಡ್ತೀರಾ ಅಥವಾ ಮುಂದೆ ಏನಾದರೂ ಬೇಡಿಕೆ ಇದೆಯಾ? ನಿರಂತರ ಗಟ್ಟಿಯಾದಂತ ಒಂದು ತಾಕತ್ತದ. ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಿದ್ರೆ ಗೌರವ ಕೊಡ್ತೀವಿ, ಇಲ್ಲಾಂದ್ರೆ ಹೋರಾಟ ನಿರಂತರ ಇರ್ತದೆ. ಎಚ್ ಕೆ ಪಾಟೀಲ್ ಬಂದ್ರು ರೈತರಿಗೆ ಸಿಹಿ ಸುದ್ದಿ ತೊಗೊಂಬರ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತು. ಅವ್ರ ಫ್ಯಾಕ್ಟ್ರಿ ಮಾಲಕದವ್ರು ಚರ್ಚೆ ಮಾಡ್ತಾರೋ, ಬೇಕಾದ್ರೆ CM ಜೋಡಿ ಚರ್ಚೆ ಮಾಡ್ತಾರೋ, ಅವ್ರ ಫ್ಯಾಕ್ಟ್ರಿ ಆಡಳಿತ ಮಂಡಳಿಯವ್ರು ಚರ್ಚೆ ಮಾಡ್ತಾರೋ ಮಾಡಿ ರೈತರಿಗೆ ಸಿಹಿ ಸುದ್ದಿ ತರ್ತಾರಲ್ಲ ಅಂತ ಅವರಲ್ಲಿ ವಿನಂತಿ ಮಾಡ್ಕೋತು. ಇಲ್ಲಿ ಮಹಿಳಾ ಹೋರಾಟಗಾರ್ತಿ ಇರುವಂಥದ್ದು. ಮೇಡಮ್, ರೈತರ ಒಂದು ಬೆಂಬಲಕ್ಕೆ ತಾವು ಬಂದಿದ್ದೀರಿ. ರೈತರ ಈ ಹೋರಾಟಕ್ಕೆ ಏನು ಹೇಳ್ತಾರೆ? ನಮ್ಮ ಚಿನ್ಮುಡಿ ಅವರಿಗೆ ಧನ್ಯವಾದಗಳು. ರೈತರ ಹಕ್ಕು ಏನೈತಲ್ಲ ಅವ್ರಿಗೆ ಸಿಗಬೇಕು. ಯಾಕಂದ್ರೆ ಅವರು ದುಡಿತಾರ, ರೈತರು ನಾವು ದುಡಿತೀವಿ, ಬೆಳಿತೀವಿ ನಾವು, ಮತ್ತೆ ಎಲ್ಲಾ ಫಾಯ್ದಾ ಅವ್ರಿಗೆ ಆಗ್ತದೆ, ಎಲ್ಲ ಫ್ಯಾಕ್ಟ್ರಿ ಇದ್ದವ್ರಿಗೆ. ಅದ್ರ ಸಲುವಾಗಿ ರೈತರ ಹಕ್ಕು ಅವ್ರಿಗೆ ಸಿಗಲೇಬೇಕಂತ ಹೇಳಿ ನಾವು ಶ್ರೀಗಳು ಕೂಡ ಬೆಂಬಲ ವ್ಯಕ್ತಪಡಿಸಿರುವಂಥದ್ದು. ಶ್ರೀಗಳೇ, ಇವತ್ತು ಶ್ರೀಗಳು ರೈತರ ಒಂದು ಕಷ್ಟಕ್ಕೆ ಮಿಡಿತಾ ಇರುವಂಥದ್ದು ತಾವು. ಸೊ ಈ ಒಂದು ರೈತರ ಹೋರಾಟಕ್ಕೆ ಸಕ್ಸಸ್ ಆಗಬೇಕಂತ ಯಾವ ರೀತಿಯಾಗಿ ತಮ್ಮ ಕೊಡುಗೆ ಇದೆ? ಕರ್ನಾಟಕದ ರಾಜ್ಯದ ಮಠಾಧೀಶರ ಪರವಾಗಿ ಶ್ರೀ ಮುತ್ತೇಶ್ವರ ಸ್ವಾಮೀಜಿ ಹಡಗಿನಾಳ ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಮಠಾಧೀಶರಾಗಿರಬಹುದು ಅಥವಾ ವೈದ್ಯರಾಗಿರಬಹುದು, 2-2.5 ಲಕ್ಷ ಜನ ಸೇರ್ತಾರೆ ಅಂತಂದರೆ ದೊಡ್ಡ ಮಟ್ಟದ ಹೋರಾಟ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಕೇವಲ ಈ ಗುರ್ಲಾಪುರ ಕ್ರಾಸ್ ಮಾತ್ರ ಅಲ್ಲ,